ಹಲೋ ಫ್ರೆಂಡ್ಸ್, ಇವತ್ತು ನಾವು ಬ್ಲೌಸ್ ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ಕಲಿಯೋಣ. ಇವಾಗ ಬ್ಲೌಸ್ ಮೆಜರ್ಮೆಂಟ್ ತೊಗೊಬೇಕು ಅಂದರೆ ಒಂದು ಅಳತೆ ಬ್ಲೌಸ್ ತೊಗೊಂಡು ಅದರ ಲೆಂತ್ ನಾವು ಮೆಜರ್ಮೆಂಟ್ ಮಾಡ್ಕೊಬೇಕು. ಲೆಂತಿಗೆ ಇಲ್ಲಿ ಶೋಲ್ಡರ್ ಇದೆಯಲ್ಲ, ಇಲ್ಲಿ ಶೋಲ್ಡರಿಂದ ಇಲ್ಲಿವರೆಗೂ ಇದೆಷ್ಟು 14 ಬರ್ತಾಯಿದೆ. ಲೆಂತ್ 14, ಲೆಂತ್ 14 ಪ್ಲಸ್ 1 ಇಂಚು ಸ್ಟಿಚಿಂಗ್ಗೆ, ಸೀಮ್ ಅಲೈನ್ಸ್ಗೆ 1 ಇಂಚು, ಟೋಟಲ್ 15 ಬರುತ್ತೆ. ಆಮೇಲೆ ನೆಕ್ಸ್ಟ್ ಚೆಸ್ಟಲ್ಲಿ 2 ಥರ ತೊಗೊಬೇಕು. ಒಂದು ಬಾಡಿ ಮೆಜರ್ಮೆಂಟ್ ತೊಗೊಂಡು ಚೆಸ್ಟು ಮತ್ತು ಅಪ್ಪರ್ ಬಸ್ಟ್ ತೊಗೊಬೇಕು. ಈಗ ನಾವು ಬ್ಲೌಸಲ್ಲಿ ತೊಗೊತಿರೋದ್ರಿಂದ ನಾವು ಬ್ಲೌಸ್ ಇದರಲ್ಲಿ ಮಾಡೋಣ. ಹೇಗೆ ತೊಗೊಳ್ಳೋದು ಅಂತ ಹೇಳ್ತೀನಿ. ಈಗ ಸ್ಟಿಚಿಂಗಲ್ಲೇ ತೊಗೊಬೇಕು. ಹಿಂಗೆ ಬ್ಲೌಸ್ ಉಲ್ಟಾ ಮಾಡಬೇಕು. ಇಲ್ಲಿ ಫಸ್ಟ್ ಸ್ಟಿಚಿಂಗ್ ಬರುತ್ತಲ್ಲ, ಫಸ್ಟ್ ಸ್ಟಿಚಿಂಗು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಸ್ಟಿಚಿಂಗ್ಗೆ ಎಷ್ಟು ಬರ್ತದೆ? 8. ಸೊ ಚೆಸ್ಟು 8 ಪ್ಲಸ್ ನೀವೆಷ್ಟು ಸೀಮ್ ಅಲೈನ್ಸ್ ಕೊಡ್ತೀರಾ, ಸ್ಟಿಚಿಂಗ್ಗೆ ಬಿಡ್ತೀರಾ ಅಷ್ಟು. ನಾನು 1/4 ಕೊಡ್ತೀನಿ. 1/4 ಅಂದರೆ 9/4 ಪ್ಲಸ್ 3/4 ಇಂಚು. ಇದು ಫ್ರಂಟಿಗೆ ಕೊಡಬೇಕು. ಇದು ಫ್ರಂಟು. ಬ್ಯಾಕಿಗೆ ಜಸ್ಟ್ 8 ಪ್ಲಸ್ 1/4 9/4. ಬ್ಯಾಕಿಗೆ ಬರೀ ಇಷ್ಟೇ ಕೊಡಬೇಕು. ನಾವು ಫ್ರಂಟ್ ಇದು ಮಾಡಬೇಕಂದ್ರೆ 1/4 ಎಕ್ಸ್ಟ್ರಾ ಕೊಟ್ಟು 9/4 ಬರುತ್ತಲ್ಲ, ಪ್ಲಸ್ 3/4 ಇಂಚ್ ಎಕ್ಸ್ಟ್ರಾ ಕೊಡಬೇಕು ಫ್ರಂಟಿಗೆ. ಮತ್ತು ಈಗ ಫ್ರಂಟ್ ನೆಕ್ ಹೇಗೆ ತೊಗೊಳ್ಳೋದು ಅಂದರೆ, ಬ್ಲೌಸ್ ಸೀದಾ ಮಾಡಬೇಕು. ಬ್ಲೌಸ್ ಸೀದಾ ಮಾಡಿ ಇಲ್ಲಿ ಶೋಲ್ಡರಿಂದ ಇದು ನೀಟಾಗಿ ಮಡಗಬೇಕು. ಇಲ್ಲಿಂದ ಇಲ್ಲಿಗೆ 5/4 ನೋಡಿ, ಹೀಗೆ ನೀಟಾಗಿ ತೆಗಿಬೇಕು. 5/4. ಫ್ರಂಟ್ ನೆಕ್ಕು 5/4 ಪ್ಲಸ್ ಅರ್ಧ, ಎಷ್ಟು? 6/4 ಬರುತ್ತೆ. ಫ್ರಂಟ್ ನೆಕ್ಕು 6/4, ಬ್ಯಾಕ್ ನೆಕ್ಕು. ಮತ್ತು ಫ್ರಂಟ್ ನೆಕ್ ಹೀಗೆ ತೆಗಿತಾರೆ. ಇಲ್ಲಿಂದ ಆಗ ತೆಗಿಬಾರ್ದು ಫ್ರೆಂಡ್ಸ್. ನೀವು ಶೋಲ್ಡರ್ ಎಲ್ಲಿಂದ ಈ ಮೆಜರ್ಮೆಂಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗೋದಿಲ್ಲಲ್ಲ. ಟೋಟಲ್ ಶೋಲ್ಡರಿಂದ ಆಗ ತೆಗಿಬಾರ್ದು, ಹೀಗೆ ತೆಗೀರಿ. ಮತ್ತು ಬ್ಯಾಕ್ ನೆಕ್ಕು ಇಲ್ಲಿಂದ ಇಲ್ಲಿಗೆ ಹೀಗೆ ನೀಟಾಗಿ ಮಡಗಿ ತೆಗಿಬೇಕು. 9/4 ಇಲ್ಲಿಂದ ಇಲ್ಲಿಗೆ 9/4 ಬರುತ್ತೆ. ಬ್ಯಾಕ್ ನೆಕ್ಕು ಬ್ಯಾಕ್ ನೆಕ್ಕು 9/4 ಪ್ಲಸ್ ಅರ್ಧ ಇಂಚು 10/4. ಬ್ಯಾಕ್ ನೆಕ್ಕು 10/4. ಮತ್ತು ಸ್ಲೀವ್ ಹೈಟು ಮತ್ತು ಸ್ಲೀವ್ ರೌಂಡು. ಸ್ಲೀವ್ ಹೈಟು ಹೀಗೆ, ಸ್ಲೀವ್ ಹೀಗೆ ಮಡಗಬೇಕು. ಕರೆಕ್ಟಾಗಿ ಮಡಗಿ ಇಲ್ಲಿ ಶೋಲ್ಡರ್ ಇದು ಬರುತ್ತಲ್ಲ, ಜಾಯಿಂಟ್ ಆಗಿದೆಯಲ್ಲ, ಅಲ್ಲಿಂದ ತೊಗೊಬೇಕು. ಇದು 5/4 ಬರುತ್ತೆ. 5.5 ಮಡಗ್ತೀನಿ. ಸ್ಲೀವ್ ಹೈಟು 5.5 ಪ್ಲಸ್ 1 ಇಂಚು 6.5 ಬರುತ್ತೆ. ಇದು 6.5 1 ಇಂಚ್ ಎಕ್ಸ್ಟ್ರಾ ಕೊಡೋದು ನಾವು ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತೀವಲ್ಲ, ಅದಕ್ಕೆ. ಪ್ಲೈನ್ ಬ್ಲೌಸ್ಗೆ ಪ್ಲಸ್ 1.5 ಕೊಡಬೇಕು. ಪ್ಲಸ್ 1.5 1 ಇಂಚು ಮಡ್ಚೋಕೆ ಹೋಗುತ್ತೆ, ಮೇಲೆ 1 ಇಂಚ್ ಹೋಗುತ್ತೆ. ಮತ್ತು ಸ್ಲೀವ್ ರೌಂಡು ಹೀಗೆ ತಗೋಬೋದು.
ಹೀಗೆ ತೊಗೋಬೋದು, ಕರೆಕ್ಟಾಗಿ ಬರೋದಿಲ್ಲ. ನಾವು ಉಲ್ಟಾ ಮಾಡೇ ತೆಗಿಬೇಕು. ಹೀಗೆ ಬ್ಲೌಸ್ನಿಗೆ ಸೀದಾ ಮಾಡಿ ಇಲ್ಲಿಂದ ಈ ಫಸ್ಟ್ ಸ್ಟಿಚ್ಚಿಗೆ 6 ಬರ್ತಾಯಿದೆ. ಸ್ಲೀವ್ ರೌಂಡು 6, ಸ್ಲೀವ್ ರೌಂಡ್ ಎಷ್ಟಿದೆ ಅಷ್ಟೇ, ಟೋಟಲ್ 6 ಸೇಪ್ ಕೊಡಬೇಕು ನಾವು. ಮತ್ತು ಹಾರ್ಮೋಲ್ ಲೂಸಿಂಗು ಸ್ಲೀವ್ದು ಆರ್ಮೋಲ್ ಫಾರ್ ಸ್ಲೀವ್. ಇದು ನನ್ನ ಮೆಜರ್ಮೆಂಟು ಫ್ರೆಂಡ್ಸ್. ನಾನು ಹೇಗೆ ಕಟ್ ಮಾಡ್ತೀನೋ ಅದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿಂದ ಹಿಂಗೆ ಲೆವೆಲಾಗಿ ಮಡಗ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಈ ಫಸ್ಟ್ ಸ್ಟಿಚಿಂಗ್ ಬರುತ್ತಲ್ಲ ಅಲ್ಲಿಗೆ 6 ಕಾಲು ನಾವು 6 ಕಾಲೇ ಕೊಡಬೇಕು. ಮತ್ತು ಫ್ರಂಟ್ ಹೈಟು, ಶೋಲ್ಡರ್ ಟು ಬಸ್ಟ್, ಅಂಡರ್ ಬಸ್ಟು, ಶೋಲ್ಡರ್ ಟು ಅಂಡರ್ ಬಸ್ಟ್. ಶೋಲ್ಡರಿಂದ ಇಲ್ಲಿ ಹೀಗೆ ಹಿಡಿಬೇಕು. ಅಂಡರ್ ಬಸ್ಟ್ ಎಷ್ಟು ಬರುತ್ತೆ? 12 ಬರ್ತಾಯಿದೆ ಇಲ್ಲಿ. ಪ್ಲಸ್ 1 ಇಂಚು ಅಂಡರ್ ಬಸ್ಟ್ 13 ಬರುತ್ತೆ. ಮತ್ತು ಇದು ಫ್ರಂಟ್ ಓಪನ್ನು. ಇಲ್ಲಿಂದ ಇಲ್ಲಿ ಸ್ಟಿಚ್ ಎಲ್ಲಿಗೆ ಇದಾಗಿರುತ್ತೆ ಅಲ್ಲಿಗೆ ಇಲ್ಲಿ 3.5 ಬರ್ತಾಯಿದೆ. ಫ್ರಂಟ್ ಓಪನ್ 3.5 ಪ್ಲಸ್ 1 ಕಾಲು, ಟೋಟಲ್ 4.75. ಸೈಡ್ ಹೈಟು ಇಲ್ಲಿಂದ ಸ್ಲೀವ್ದು ಇಲ್ಲಿ ಎಂಡಿಂಗಿಂದ ಈ ಪಟ್ಟಿ ಎಂಡಿಂಗ್ ಬರುತ್ತಲ್ಲ ಅಲ್ಲಿವರೆಗೂ ಸೈಡ್ ಹೈಟು. ಸಿಕ್ಸ್ ಪ್ಲಸ್ 1.5 7.5. ಮತ್ತು ಈ ಪಟ್ಟಿ ಇದೆಯಲ್ಲ, ಇದು ಬೆಲ್ಟ್ ಪಟ್ಟಿ, ಬೆಲ್ಟ್ ಇಲ್ಲಿಂದ 2.75 ಬರ್ತಾಯಿದೆ. 3 ಕೊಡ್ತೀನಿ. 3 ಪ್ಲಸ್ 1 4 ಆಗುತ್ತೆ. ಮತ್ತು ಈ ಸೈಡು 2 2 ಪ್ಲಸ್ 1 3. ಇದೆರಡು ಬೆಲ್ಟಿಗೆ. ಓಕೆನಾ? ಬೆಲ್ಟ್ ಆಯಿತು, ಇದೆಲ್ಲ ಆಯಿತು. ಮತ್ತು ವೇಸ್ಟ್ ವೇಸ್ಟ್ 27. ವೇಸ್ಟ್ 27, ಟೋಟಲು 27 ಬರುತ್ತೆ. ಓಕೆನಾ? ಮತ್ತು ಹಾರ್ಮೋಲ್ ಹೇಗೆ ತೆಗಿಯೋದಂದರೆ, ಆರ್ಮೋಲ್ ಎಲ್ಲದಕ್ಕೂ ರೆಡಿಯಾಗಿ 5.5 ಕೊಡೋದು ಫ್ರೆಂಡ್ಸ್. ನಾನಿದು ಬ್ಯಾಕ್ ಡೀಪ್ ಇದೆಯಲ್ಲ, ಸೊ 5.5 ಕೊಡೋದು. ಬ್ಯಾಕ್ ಎಷ್ಟು 10 ಕಾಲಿದೆ, ಸೊ 5.5 ಕೊಡೋದು. ಇದು ಬ್ಲೌಸ್ ಮೆಜರ್ಮೆಂಟು. ಬ್ಲೌಸಿಂದ ಅಳತೆಯಲ್ಲಿ ಹಳೆ ಬ್ಲೌಸ್ನ ಇಟ್ಕೊಂಡು ಹೇಗೆ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ಇನ್ನು ಕಟಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.